ಒಂದು 50,000 ಖರ್ಚು ಬರುತ್ತೆ, 50 ಬರಲ್ಲ. ಇದಕ್ಕೆ ಅಲ್ಲ, PVC ಪೈಪ್ ಇದಕ್ಕೆ ಸಣ್ಣ ಹೆಡ್ ಮೋಟ್ರ್ ಹಾಕ್ಬೇಕು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಟೈಮು ಬೆಳಗಿನ ಜಾವ 5:50 ಇವತ್ತು ಇಷ್ಟು ಬೇಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಕ್ಕೆ ಏನು ಅಂತ ಹೇಳಿ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ನಮ್ಮನೆ ಗೇಟ್ ಎದುರುಗಡೆ ಒಂದು ಸರ್ಕಲಲ್ಲಿ ಹತ್ತಿ ಮರ ಇದೆ. ಸೊ ಅದರಲ್ಲಿ ಹತ್ತಿ ಹಣ್ಣು ಬೀಳ್ತಾನೆ ಇರುತ್ತೆ. ಹಾಗಾಗಿ ಒಂದು 4-5 ದನಗಳು ಮನೆಗೆ ಹೋಗಲ್ಲ. ರಾತ್ರಿ ಪೂರ್ತಿ ಇಲ್ಲೇ ಇರುತ್ತೆ, ಹಗಲು ಪೂರ್ತಿ ಕೂಡ ಇಲ್ಲೇ ಇರ್ತವೆ. ಇಷ್ಟು ಬೇಗ ಬೆಳಗ್ಗೆ ಎದ್ದುಬಿಟ್ಟು ಎಲ್ಲಿಗೆ ಹೊರಟಿದ್ದೀವಿ ಅಂತಂದರೆ, ನಾವು ನಮ್ಮ ತೋಟಕ್ಕೆ ಹೊರಟಿದ್ದೀವಿ. ಕಾರಣ ಏನು ಅಂತಂದರೆ, ತೋಟದಲ್ಲಿ ಬೋರ್ ಹೊಡಿಸ್ತಾ ಇದ್ದೀವಿ. ಅವರು ನೆನ್ನೆನೇ ಗಾಡಿಯನ್ನೆಲ್ಲ ಪಾಯಿಂಟ್ಗೆ ತಂದು ನಿಲ್ಲಿಸಿ ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಬೋರ್ ಹೊಡೆಯೋಣ ಅಂತ ಹೇಳಿದರು. ಹಾಗಾಗಿ ನಾವು 5:50ಕ್ಕೆ ಮನೆ ಬಿಟ್ವಿ. 6 ಗಂಟೆಗೆ ತೋಟದ ಹತ್ರ ರೀಚ್ ಆದ್ವಿ. ಆದರೆ ಅವ್ರು ಇನ್ಯಾರೂ ಎದ್ದಿರಲಿಲ್ಲ. ಬಂದುಬಿಟ್ಟು ಎಬ್ಸಿದ್ವಿ ನಾವು. ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹೋದೆ. ಇರು ಅವರೆಲ್ಲ ಎದ್ದೇಳಿ ಲೈಟ್ ಹಾಕಲಿ ಆಮೇಲೆ ಮಾಡುವಂತೆ ಅಂತ ಹೇಳಿದರು. ಸೊ ಆಮೇಲೆ ಒಂದು 10 ನಿಮಿಷ ವೆಯ್ಟ್ ಮಾಡಿದ್ವಿ. ಆಮೇಲೆ ಅವರು ಎದ್ದರು. ಎದ್ದ ಮೇಲೆ ಲೈಟ್ ಎಲ್ಲ ಹಾಕಿ ಕೊಟ್ಟರು ನಮಗೆ. ಸೊ ನಾವು ಪೂಜೆನ ಮಾಡಿದ್ವಿ. ಮಾಮೂಲಿ ತೀರ್ಥ ಪ್ರಸಾದ ಎಲ್ಲ ತೊಗೊಂಡೋಗಿದ್ವಿ ದೇವ್ರದ್ದು. ಅಂದರೆ ನಾವು ಮುಂಚೆನೇ ದೇವ್ರನ್ನೆಲ್ಲ ಕೇಳಿಸಿರ್ತೀವಲ್ಲ, ಹಾಗಾಗಿ ಮನೇಲಿದ್ದಂಥದ್ದು ಎಲ್ಲ ದೇವ್ರ ಪ್ರಸಾದ ತೀರ್ಥ. ಹಾಗೆ ಇವತ್ತು ಪೂಜೆ ಮಾಡಿಸಿದ್ವಿ ನಾವು. ನಮ್ಮವರ ಈಶ್ವರ ದೇವಸ್ಥಾನದಲ್ಲಿ ಬೋರ್ ಬರುತ್ತಾ ಇಲ್ವಾ ಅಂತ ಪೂಜೆ ಮಾಡಿಸಿದ್ವಿ. ಪ್ರಸಾದ ಕೊಟ್ಟಿತ್ತು ದೇವರು. ಸೊ ಆ ಪ್ರಸಾದನ ಮತ್ತು ಹಳೆ ನಾವು ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ, ಹಿಂದೆ ಹೋದಾಗ ತೊಗೊಬಂದಿದ್ದ ಪ್ರಸಾದನ ಎಲ್ಲನೂ ತೊಗೊಂಡು ಹೋಗಿದ್ದೆ ನಾನು. ಸೊ ಅದನ್ನೆಲ್ಲ ಹಾಕಿಬಿಟ್ಟು ತುಂಬ ಚೆನ್ನಾಗಿ ನೀರು ಬರಲಿ ಅಂತ ಹೇಳಿಬಿಟ್ಟು ಹಣ್ಣು ಕಾಯಿ ಒಡೆದ್ಬಿಟ್ಟು ಪೂಜೆಯನ್ನು ಮಾಡಿದೆ. ಹಾಗೆ ಸುತ್ತಮುತ್ತ ತುಂಬ ಊರಲ್ಲಿ ದೇವ್ರುಗಳಿದ್ದಾವೆ. ನಾನು ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಮ್ಮೂರಲ್ಲಿ 101 ದೇವ್ರುಗಳಿದ್ದಾವೆ ಅಂಥೇಳಿ. ಅದರಲ್ಲೂ ನಮ್ಮ ತೋಟದ ಸುತ್ತಮುತ್ತ ತುಂಬ ದೇವ್ರುಗಳಿದ್ದಾವೆ. ಸೊ ಅದೆಲ್ಲ ದೇವ್ರಿಗೂ ಬೇಡ್ಕೊಳ್ತಾ ಚೆನ್ನಾಗಿ ನೀರು ಬರಲಿ ಅಂಥೇಳಿ ಪೂಜೆ ಮಾಡಿದ್ವಿ. ಸೊ ಪೂಜೆ ಮಾಡಬೇಕಾದ್ರೂ ಕೂಡ ನಮ್ಮ ಮನಸ್ಸಲ್ಲಿ ಚಿಕ್ಕದಾಗಿ ಒಂದು ಅನುಮಾನ ಇತ್ತು, ನೀರು ಬರುತ್ತೋ ಬರಲ್ವೋ. ಅನುಮಾನ ಅನ್ನೋದಕ್ಕಿಂತನೂ ಭಯ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಅಕ್ಕಪಕ್ಕ ಬೋರಲ್ಲೆಲ್ಲ ತುಂಬ ಚೆನ್ನಾಗೇ ನೀರು ಬಂದಿದೆ. ಹಾಗಾಗಿ ಬರುತ್ತೆ ಅಂತಲೂ ಅನ್ನಿಸ್ತಾ ಇತ್ತು. ಯಾರಿಗೆ ಗೊತ್ತು ಭೂಮಿ ಒಳಗಡೆ ಏನಾಗಿದೆ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಭಯ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಅದೇ ಥರ ಭಯ ಅನ್ನೋದು ಕೂಡ ಇತ್ತು. ಸೊ ಹಾಗಾಗಿ ಭಯ ಭಕ್ತಿಯಿಂದ ಫುಲ್ಲು ಪೂಜೆಯನ್ನು ಮಾಡಿದೆ. ಸೊ ನಾನು ಪೂಜೆ ಮಾಡಾದಮೇಲೆ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಕೂಡ ಪೂಜೆ ಮಾಡಿಕೊಂಡ್ರು. ಪೂಜೆ ಆದಮೇಲೆ ಕೆಲಸನ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಸುತ್ತಮುತ್ತ ಹನುಮಂತ ದೇವರು, ಭೂತರಾಯ, ಶೀಲವಂತ ಚೌಡಿ, ಹಾಗೆ ಚೌಡಮ್ಮ, ಹೀಗೆ ಹಲವಾರು ರೀತಿ ದೇವರುಗಳಿದ್ದಾವೆ. ತುಂಬ ಅಂದರೆ ತುಂಬ ಇದ್ದಾವೆ. ಸೊ ಯಾವ್ಯಾವುದು ಇದೆ ದೇವರು ಇಲ್ಲಿ ಸುತ್ತಮುತ್ತ ಅಂತ ಹೇಳಿ ನನಗೆ ಅಷ್ಟು ಕರೆಕ್ಟಾಗಿ ಹೆಸರು ಗೊತ್ತಿರಲಿಲ್ಲ. ಬಟ್ ನಮ್ಮ ಮನೆಯವರಿಗೆ, ನಮ್ಮ ಮಾವಂಗೆಲ್ಲ ಗೊತ್ತಿತ್ತಲ್ಲ. ಸೊ ಅವರೆಲ್ಲ ಚೆನ್ನಾಗಿ ಬೇಡ್ಕೊಂಡು ದಯವಿಟ್ಟು ಚೆನ್ನಾಗಿ ನೀರು ಬರಲಿ ಅಂತ ಹೇಳಿ ಬೇಡ್ಕೊಂಡು ಅವರು ಫುಲ್ ಸುತ್ತಮುತ್ತ ಎಲ್ಲ ಉದ್ಬತ್ತಿಯನ್ನು ಬೆಳಗಿ ಬೇಡ್ಕೊಂಡ್ರು. ಸೊ ಇದು ಏನಂದರೆ, ಬೋರ್ ಬರೋದಕ್ಕಿಂತ ಮುಂಚೆ ಭಯದ ಜೊತೆ ಎಲ್ಲ ಒಂದು ಎಮೋಷನ್ಸು ಮಿಕ್ಸಾಗಿ ನಾವು ಏನು ಮಾಡಬೇಕು ಏನೂ ಗೊತ್ತಾಗೋದೇ ಇಲ್ಲ. ಸೊ ಹಾಗಾಗಿ ಒಂಥರ ಕೈಕಾಲು ಓಡ್ತಾನೆ ಇರಲಿಲ್ಲ ನಮಗೆ. ಒಂಥರ 50-50 ಇತ್ತು ನಮ್ಮ ಭಾವನೆಗಳು. ಅಂದರೆ 50% ನೀರು ಬರುತ್ತೆ ಅಂತ, ಅಯ್ಯೋ 50% ಇನ್ನು ಏನಾಗುತ್ತೋ ಅಂತ ಹೇಳಿಬಿಟ್ಟು. ಹಾಗಾಗಿ ಭಯ ಭಕ್ತಿಯಿಂದ ದೇವ್ರ ಹತ್ರ ಬೇಡ್ಕೊಂಡ್ವಿ. ಸೊ ನಮ್ಮದು ಪೂಜೆ ಎಲ್ಲ ಮುಗಿದ್ಮೇಲೆ ಅವರು ಬೋರ್ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ್ರು. ಮೊದಲನೇ ಪೈಪ್ ಹಾಕ್ತಾ ಇದ್ದಂಗೆ ಅವ್ರಿಗೆ ತಲೆ ಕೆಟ್ಟೋಯ್ತು. ಕಾರಣ ನಮ್ಮ ತೋಟದ ಮಣ್ಣು ಫುಲ್ ಅಂಟು ಮಣ್ಣು, ಪೈಪ್ಗೆ ಹಿಡ್ಕೊಳ್ತಾ ಇತ್ತು. ಫಸ್ಟ್ ಪೈಪನ್ನೇ ತೆಗೆದುಬಿಟ್ಟು ಚೇಂಜ್ ಮಾಡಿ ಮತ್ತು ಇನ್ನೊಂದು ಪೈಪ್ ಹಾಕಿದ್ರು. ಅಷ್ಟು ಮಣ್ಣು ಹಿಡಿತಾ ಇತ್ತು ಅವ್ರಿಗೆ. ಸೊ ಮಣ್ಣು ಅವ್ರು ಸ್ಯಾಂಪಲ್ ತೊಗೊಳ್ತಾರಂತೆ. ಹಾಗಾಗಿ ಸ್ವಲ್ಪ ಮಣ್ಣನ್ನು ಎತ್ಕೊಂಡ್ರು ಅವರು ಸ್ಯಾಂಪಲ್ಸಿಗೆ. ಸೊ ಅದಾದಮೇಲೆ ಪಾಪ ಸ್ವಲ್ಪ ಮಣ್ಣು ಬಂದಾಗಲೂ ನೋಡಿ, ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಾ ಇರ್ಬೋದು, ಎಳಿತಾ ಇದ್ದಾರೆ ಮಣ್ಣನ್ನು. ಒಂದು 40-60 ಅಡಿ ಹೋಗೋ ತನಕನೂ ಅದೇ ಥರ ಅಂಟು ಮಣ್ಣೆ ಸಿಕ್ತು ಅವರಿಗೆ. ಸೊ ತುಂಬ ಕಷ್ಟ ಆಯಿತು. ಆಮೇಲೆ ನಮಗೆ 86 ಅಡಿಗೆ
ಬಂಡೆ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಆರಾಮಾಗಾಯಿತು. ಅಂಟು ಮಣ್ಣಿನ ಪ್ರಾಬ್ಲಮ್ ಇರಲಿಲ್ಲ. ಸೊ ಹಾಗಾಗಿ ಆರಾಮಾಗಿ ಬಂಡೆ ಸಿಕ್ತು. ಹಾಗೆ ಕರ್ಕೊಳ್ತಾ ಹೋದರು. ತುಂಬ ಬೇಗ ಆಗ್ತಾಯಿತ್ತು. ಸೊ ನಾವು ಆಮೇಲೆ ಮನೆಗೆ ಬಂದು ಟಿಫನ್ ಎಲ್ಲ ತಿಂದುಬಿಟ್ಟು ಮತ್ತೆ ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಮಗನ ಸ್ಕೂಲಿಗೆ ಕಳಿಸಿದ್ದೆ. ಸೊ ಮಗಳನ್ನ ಕರ್ಕೊಂಡು ಹೋಗಿ ಒಂದು ನೆರಳಲ್ಲಿ ಕೂತ್ಕೊಂಡ್ವಿ. ನಾವು ಹೋಗೋ ಒಳಗೇ ಒಂದು 200 ಅಡಿ ಒಳಗಡೆ ನಮಗೆ 1-1.5 ಇಂಚು ನೀರು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ನೋಡಿ ಈಗ ಸ್ಟಾರ್ಟ್ ಆಗಿದೆಯಲ್ಲ, ಇವಾಗ ಒಂದು 180-200 ಅಡಿ ಆಗಿದೆ. ಸೊ ಈಗ ಸ್ಟಾರ್ಟ್ ಆಗಿರೋ ನೀರು ನಾವು 420 ಅಡಿ ತನಕ ಹೊಡ್ಸಿದ್ವಿ. ಅಲ್ಲಿ ತನಕ ನೀರು ಸ್ಟಾಪ್ ಆಗಲೇ ಇಲ್ಲ. ಸೊ ಚೆನ್ನಾಗೇ ಬಂತು. ತುಂಬ ಖುಷಿ ಆಗ್ತಿತ್ತು. ಅಕ್ಕಪಕ್ಕ ಊರವರೆಲ್ಲ ಬಂದು ನೋಡಿಕೊಂಡು ಬರುತ್ತೆ, ಏನು ಟೆನ್ಷನ್ ಆಗಬೇಡಿ ಅಂತ ಹೇಳ್ತಾಯಿದ್ರು. ಫೈನಲಿ 420 ಅಡಿಗೆ ನೀರು ಬಂದಿದೆ ನೋಡಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. 420 ಅಡಿಗೆ 4-4.5 ಇಂಚ್ ನೀರಿದೆ ಅಂತ ಹೇಳ್ತಾರೆ. ಸೊ ಒಂದು 4-4.5 ಇದೆ ಅಂತ ಹೇಳಿ ಅಂದ್ಕೊಳ್ತೀವಿ. ತುಂಬ ಒಳ್ಳೆ ನೀರು. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆಮೇಲೆ ಒಂದು ಬಕೆಟಲ್ಲಿ ನೀರನ್ನು ಹಿಡಿದ್ಬಿಟ್ಟು ಅದನ್ನು ಸ್ವಲ್ಪ ತೊಗೊಂಡು ನಮ್ಮ ತೋಟದಲ್ಲಿ ಚೌಡಿ ಇದೆ ಅಂತ ಹೇಳಿದ್ವಲ್ಲ, ಸೊ ಅದಕ್ಕೆ ಫಸ್ಟು ನೀರು ಹಾಕಿ ಬರೋಣ ಅಂತ ಹೇಳಿಬಿಟ್ಟು ಹೋದೆ ನಾನು. ನನಗೆ ಗೊತ್ತಿಲ್ಲ ನನಗೆ ಎಲ್ಲಿ ಹಾಕಬೇಕು ಏನು ಅಂತ ಹೇಳಿಬಿಟ್ಟು. ಸೊ ಯಾರೂ ಇರಲಿಲ್ಲ, ಅವರೆಲ್ಲ ಬ್ಯುಸಿ ಇದ್ದರು ಅಂತ ಹೇಳಿಬಿಟ್ಟು ನಾನೇ ತೊಗೊಂಡು ಬಂದಿದ್ದೆ. ಸೊ ಹಾಗಾಗಿ ಕಟ್ಟೆಯ ಸುತ್ತವನ್ನು ಹಾಕಿಬಿಟ್ಟು ನಮಸ್ಕಾರ ಮಾಡಿಕೊಂಡೆ. ಅದು ಆ್ಯಕ್ಚುಲಿ ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ. ನಾನು ಅಲ್ಲಿಗೆ ಫೋನ್ ಬಿಟ್ಟು ಬೇರೆ ಏನೂ ತೊಗೊಂಡು ಹೋಗಿರಲಿಲ್ಲ. ಹಾಗಾಗಿ ಒಂದು ಕಟ್ಟೆ ಹಿಂದ್ಗಡೆ ಒಂದು ಮರ ಇತ್ತು. ಸೊ ಆ ಮರದ ಮೇಲೆ ಫೋನ್ ಇಟ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಹಾಗಾಗಿ ನನ್ನ ಫೇಸ್ ಎಲ್ಲ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ. ಸೊ ನಾವೇನು ಬೇಡ್ಕೊಂಡಿದ್ವಿ ಅದನ್ನು ಕೊಟ್ಟಿದ್ದೀರಾ ಅಂತ ಹೇಳಿಬಿಟ್ಟು ಒಂದು ಧನ್ಯವಾದ ತಿಳಿಸೋದು ನಮ್ಮ ಕರ್ತವ್ಯ ಅಂತ ಅನ್ನಿಸ್ತು. ಸೊ ಹಾಗಾಗಿ ಹೋಗಿ 2 ದೇವರಿಗೆ ಕೈ ಮುಗಿದು ಬಂದೆ. ಸೊ ನಿಮಗೆ ನಾನು ಈಗಾಗಲೇ ತುಂಬ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಮ್ಮ ತೋಟದಲ್ಲಿರೋ ದೇವ್ರ ಬಗ್ಗೆ. ಹಾಗೆ 2 ಕಟ್ಟೆಗೆ ಕೈ ಮುಗಿದು ನಾನು ಬರೋಷ್ಟೊತ್ತಿಗೆ ಬೋರ್ ಲಾರಿ ಹೊರಟಿತ್ತು. ನೋಡಿ, ಬೋರ್ನ ಈ ಥರ ನಮ್ಗೆ ಎಷ್ಟು ಹೈಟ್ ಬೇಕು ಅಷ್ಟು ಹೈಟ್ಗೆ ಕೂರಿಸ್ಬಿಟ್ಟು ಅದನ್ನು ತುಂಬ ನೀಟಾಗಿ ಕ್ಲೋಸ್ ಮಾಡಿ ಹೋಗ್ತಾರೆ. ಅಂದರೆ ಇನ್ನು ಮೋಟ್ರ್ ಹಾಕೋದು ಎಲ್ಲ ನಾವು ಲೇಟ್ ಆಗುತ್ತೆ ಅಲ್ವಾ, ಸೊ ಹಾಗಾಗಿ ಕ್ಲೋಸ್ ಮಾಡಿ ಹೋಗ್ತಾರೆ. ಸೊ ಇದೆಲ್ಲ ಮುಗಿದ ಮೇಲೆ ನಾವು ಮನೆಗೆ ಹೊರಟ್ವಿ. ನೀರನ್ನು ಹಿಡ್ಕೊಂಡು ತುಂಬ ಹ್ಯಾಪಿಯಾಗಿ ಮನೆಗೆ ಹೊರಟ್ವಿ. ಈಗ ಸಂಜೆ ಒಂದು 7 ಗಂಟೆ ಆಗಿದೆ. ಸೊ ಈಗ ರಾಮ ಮಂದಿರಕ್ಕೆ ಹೊರಟಿದ್ದೀವಿ. ಬೋರಲ್ಲಿ ಬಂದಿರುವಂಥ ನೀರನ್ನ ತೊಗೊಂಡು ರಾಮ ಮಂದಿರಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗುವಂಥ ಸಂಪ್ರದಾಯ. ಸೊ ಹಾಗಾಗಿ ಸ್ವೀಟು, ಹಣ್ಣು ಕಾಯಿ ಮತ್ತು ನೀರನ್ನ ತೊಗೊಂಡು ಬಂದು ರಾಮನ ಹತ್ರ ಪೂಜೆ ಮಾಡಿಸ್ಕೊಂಡು ಹೋದ್ವಿ. ಇದಿಷ್ಟು ನಮ್ಮ ಬೋರ್ವೆಲ್ ಕತೆ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.